ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನ ಹಣ್ಣು ಮಾವಿನಕಾಯಿ ಸೀಸನಲ್ಲಿ ತುಂಬ ವೆರೈಟಿಯಲ್ಲಿ ನಾವು ಚಟ್ನಿಗಳು ಹಾಗೆ ಜ್ಯೂಸ್ಗಳು ಮಾವಿನ ಹಣ್ಣು ಶೀಕರಣೆ ತುಂಬ ವೆರೈಟಿಯಲ್ಲಿ ಮಾಡ್ಕೋಬೋದು. ಮಾವಿನ ಹಣ್ಣು ಒಂಥರ ರಾಜನೇ. ಸೊ ಸೀಸನ್ ಬಂದ ತಕ್ಷಣ ಎಲ್ಲರ ಮನೆಯಲ್ಲೂ ಮಾವು ಅಂತೂ ಇದ್ದೇ ಇರುತ್ತೆ. ಇವಾಗ ಈ ಮಾವಿನಕಾಯಿಯಿಂದ ನಾನು ತುಂಬ ಹುಳಿ ಇರಬಾರ್ದು, ಈ ಮಾವಿನಕಾಯಿಯಿಂದ ರುಚಿಯಾದ ಗುಳ್ಳಂಬ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂಗಳಾಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಡಬಹುದು. ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳ ಏನು ಮನೆಯಲ್ಲಿ ಇರೋರಿಗೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಈ ಥರ ನೀವು ಗುಳಂಬ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮೊದಲು ಸಿಪ್ಪೆ ಎಲ್ಲ ತೆಗೆದು ಮಾವಿನಕಾಯಿಯನ್ನು ನಾನು ಚೆನ್ನಾಗಿ ತುರಿದುಕೊಳ್ತಾ ಇದ್ದೀನಿ. ತುಂಬ ಹುಳಿ ಇರೋದು ತೊಗೋಬೇಡಿ. ತೋತಾಪುರಿ ಆದ್ರೂ ಓಕೆ, ತುಂಬ ಹುಳಿ ಇರಲ್ಲ ಅದು. ಸೊ ಈ ಥರ ನಾನು ತುರಿದುಕೊಂಡು ಇಟ್ಕೊತೀನಿ. 2 ಮಾವಿನಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಂತೂ ವರ್ಷದಲ್ಲಿ ಈ ಸೀಸನ್ ಬಂದುಬಿಟ್ರೆ ಕಾಯಿ ಸೀಸನು ಇದು ಮಾಡೇ ಮಾಡ್ತೀವಿ. ತುಂಬ ತಿಂಗಳಾಗಟ್ಟಲೆ ಸ್ಟೋರ್ ಮಾಡ್ತೀವಿ ನಾವು. 2-3 ತಿಂಗಳುಗಟ್ಟಲೆ ಇರುತ್ತೆ, ಕೆಡೋದಿಲ್ಲ. ಇದಕ್ಕೆ ಬೆಲ್ಲ, ಮಾವಿನಕಾಯಿ ತುರಿದಿರೋದು, ಏಲಕ್ಕಿ ಪುಡಿ ಇಷ್ಟು ಆದರೆ ಸಾಕು. ನಿಮಗೆ ರುಚಿಯಾದ ಗುಳಂಬ, ಸೊ ಜಾಮ್ ಥರನೂ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇದು ಒಂದು ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ, ಅದೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ, ತುಂಬಾ ಟೇಸ್ಟಿ ಇರುತ್ತೆ. ಸೊ ಯಾರೆಲ್ಲ ಈ ರೆಸಿಪಿನ ಮಾಡಿಲ್ವೋ ಖಂಡಿತ ಮಾಡಿ ನೀವು ಸ್ಟೋರ್ ಮಾಡಿ ಇಡಿ. ಸೊ ಹೊರಗಡೆನೂ ಕೂಡ ಇಡ್ಬೋದು, ಯಾಕಂದರೆ ಇದಕ್ಕೆ ಸ್ವಲ್ಪನೂ ನಾವು ನೀರು ತಾಗ್ಸೋದಿಲ್ಲ. ಇರೋ ನೀರನ್ನು ಎಲ್ಲ ಇಂಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಬೆಲ್ಲ ಹಾಕಿ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಸೊ ತಡ ಹಿಡಿಬಾರ್ದಲ್ಲ, ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಇವಾಗ ನೀರೆಲ್ಲ ಹೋಗಿ ಡ್ರೈ ಆಗೋಕ್ಕೆ ಬಂದಿದೆ ನೋಡಿ. ಈ ಥರ ಫಸ್ಟು ಇದು ಮಾಡ್ಕೊಳ್ಳಿ ನೀವು. ಇಲ್ಲಾಂದರೆ ತುಂಬ ಹೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲೇ ಬೆಲ್ಲ ಹಾಕಿಬಿಟ್ರೆ ಇದ್ರದ್ದು ನೀರು ಎಲ್ಲ ಕರಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೀರು ಹೋಗೋ ತನಕ ಈ ಥರ ಚೆನ್ನಾಗಿ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ನಮ್ಮ ಮನೇಲಿ ಫಸ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ತೋರಿಸಿಕ್ಕೆ. ಸೊ ಮತ್ತು ನಾನು ತುಂಬ ತೋತಾಪುರಿ ಕಾಯಿ ತೊಗೊಂಡು ಬಂದು ಇನ್ನೂ ಅಷ್ಟು ಮಾಡ್ತೀನಿ. ನಿಮಗೆ ತೋರಿಸ್ಲಿಕ್ಕೆ ನಾನು 2 ಕಾಯಿಯಿಂದ ತೋರಿಸ್ತಾ ಇದ್ದೀನಿ. ಸೊ ಬೆಲ್ಲ ನೀವು ತುಂಬ ಹುಳಿ ಇದ್ದರೆ ತುಂಬ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಹುಳಿ ಇರೋ ಮಾವಿನಕಾಯಿ ತೊಗೋಬೇಡಿ. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಗಿಡದ್ದೇ ಮಾವಿನಕಾಯಿ. ಸೊ ಹಾಗಾಗಿ ತುಂಬ ಹುಳಿ ಇಲ್ಲ, ಇದು ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಹಾಗಾಗಿ ಬೆಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸಕ್ಕರೆ ಕೂಡ ಹಾಕ್ತಾರೆ, ಬಟ್ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬೆಲ್ಲ ಕರಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಬೆಲ್ಲ ಕರಗ್ತಾ ಬಂದರೆ ಅದೊಂಥರ ಚೆನ್ನಾಗಿ ಜಿಗಿ ಬರುತ್ತೆ. ಸೊ ಸೂಪರಾಗಿರುತ್ತೆ ಟೇಸ್ಟು ಕೂಡ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಲ್ಲ ಕರಗಿ ಎಲ್ಲ ನೀರು ಬಿಟ್ಕೋತಾ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬರ್ತಾ ಇದೆ, ಬೆಲ್ಲದ ಕಲರು. ಈ ಥರ ಬೆಲ್ಲ ಎಲ್ಲ ಕರಗಿಬಿಟ್ಟು, ಸೊ ಆರ್ಗ್ಯಾನಿಕ್ ಬೆಲ್ಲ ಇದ್ರೂ ಕೂಡ ತುಂಬ ಬೇಗನೂ ಆಗುತ್ತೆ. ಸೊ ನಾನಿಲ್ಲಿ ಅಚ್ಚೆ ಬೆಲ್ಲ ಹಾಕಿರೋದು. ಸೊ ಅದೆಲ್ಲ ಕರಗಿ ನೀರೆಲ್ಲ ಹೋಗಬೇಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬೆಲ್ಲ ಕರಗಿ ಸೊ ರೆಡಿ ಆಗಕ್ಕೆ ಬಂದಿದೆ ಗುಳಂಬ. ಸೊ ರುಚಿಯಾದ ಮಾವಿನಕಾಯಿ ಗುಳಂಬ. ಸೀಸನಲ್ಲಿ ಅಂತೂ ಮಾವಿನ ಹಣ್ಣು ಎಲ್ಲರ ಮನೆಯಲ್ಲೂ ರಾಜ ಥರ ಇರ್ತಾನೆ. ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ. ಸೊ ಮಾವಿನ ಹಣ್ಣಿನಲ್ಲಿ ವೆರೈಟಿಯಲ್ಲಿ ನೀವು ಚಟ್ನಿಗಳು, ಈ ಥರ ಗುಳಂಬಗಳು, ಜ್ಯೂಸು, ಹಾಗೆ ತುಂಬ ವೆರೈಟಿಯಲ್ಲಿ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಫೈನಲಿ ನಮ್ಮ ಮಾವಿನಕಾಯಿ ಗುಳಂಬ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ಸೊ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋತೀನಿ. ಸೊ ಫೈನಲಿ ನಮ್ಮದು ಗುಳಂಬ ರೆಡಿ ಆಗುತ್ತೆ. ಆವಾಗ ನೋಡಿದ್ರಲ್ಲ,
ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಮಾವಿನಕಾಯಿಯಲ್ಲಿ ನಮಗೆ ಇಷ್ಟು ಗುಳಂಬ ರೆಡಿಯಾಗಿದೆ. ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಮ್ಮ ಗುಳಂಬ ಇವಾಗ ರೆಡಿಯಾಗಿದೆ. ಸೊ ಇವಾಗ ಇದು ತಣ್ಣಗಾದ್ಮೇಲೆ ನಾನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಸೊ ಇವಾಗ ರುಚಿಯಾದ ಗುಳಂಬನ ನಾವು ಸರ್ವ್ ಮಾಡೋಣ. ಸೊ ಟೇಸ್ಟಿಯಾದ ಗುಳಂಬ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಆಗಿದೆ. ನೀವು ಕೂಡ ಮಾಡಿದಾಗ ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿದೆ ರುಚಿ ಅಂತ ಹೇಳಿ. ಸೊ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.